ಕ್ಲೇ ಜ್ಯುವೆಲ್ಲರಿ ಅಂತ ಬಂದಾಗ ಸರ್ ಒಂದು 30% ಇನ್ವೆಸ್ಟ್ಮೆಂಟ್ ಇದ್ದರೆ 70% ಶ್ರಮ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದು ಆರ್ಟಿಸ್ಟ್ ತುಂಬ ಬೆರಳೆಣಿಕೆ ಅಷ್ಟು ಅಂತ ಹೇಳ್ತೀವಲ್ಲ ಅಷ್ಟಿದ್ದಾರೆ. ಯಾರು ಬೇಕಾದರೂ ಕಲಿಬೋದು ಸರ್. ಇದು ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ. ಕಲೆ ಅಂತ ಸರ್ ಅದು ಕೈ ಹಿಡೀತು ಅಂತ ಹೇಳಿದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಸರ್ ಇದರಲ್ಲಿ. ಇದು ಒಂದು ಸಾರಿ ತಗೊಂಡವರು ಬಿಡಲ್ಲ ಸರ್, ನೆಕ್ಸ್ಟ್ ತಗೊಂಡೇ ತಗೋತಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಮೊದಲ ಆಲೋಚನೆ ಏನು ಬರುತ್ತೆ ಅಂತಂದರೆ ಎಷ್ಟು ಬಂಡವಾಳ ಬೇಕಾಗುತ್ತೆ, ಹೇಗೆ ಮಾರ್ಕೆಟನ್ನು ಕಂಡುಕೊಳ್ಳುವಂಥದ್ದು ಅನ್ನುವಂಥದ್ದು. ಏನೋ ಇದಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಾ ಅಂತ ಯೋಚನೆ ಮಾಡೋರಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಡುವಂಥ ಉದ್ಯಮಗಳು ಇದೆ, ಇಲ್ಲ ಅಂತಲ್ಲ. ಆದರೆ ಸಾಮಾನ್ಯ ಮನುಷ್ಯರಿಗೆ ಏನಾಗುತ್ತೆ ಅಂದರೆ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಲಾಭ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಖಂಡಿತವಾಗಿಯೂ ಅದಕ್ಕೆ ಅವಕಾಶಗಳಿದೆ. ಕೆಲವೇ ಸಾವಿರ ರೂಪಾಯಿಗಳ ಸಣ್ಣ ಬಂಡವಾಳವನ್ನು ಇಟ್ಕೊಂಡು ನಿಮ್ಮ ಕ್ರಿಯೇಟಿವಿಟಿಯನ್ನು ಚೆನ್ನಾಗಿ ಬಳಸ್ಕೊಂಡು, ಅಂದರೆ ಸೃಜನಶೀಲತೆಯಿಂದ ಯಾವುದಾದ್ರೊಂದು ಕಲೆಯನ್ನು ಮಾಡ್ಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಮಣ್ಣಿನಿಂದಲೇ ಆಭರಣಗಳನ್ನು ತಯಾರಿಸಿ ಅದಕ್ಕೊಂದು ಮಾರ್ಕೆಟನ್ನು ಮಾಡಿ ಹಣ ಸಂಪಾದನೆ ಮಾಡ್ಬೋದು. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅರೆ ಇದು ಹೇಗೆ ಅಂತ ನೀವು ಕೇಳ್ತೀರಾ? ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜ್ಯೋತಿ ಮಲ್ಲೇಶ್ ಅವರು. ಇವರ ವಿಶೇಷತೆ ಏನಪ್ಪ ಅಂತಂದರೆ, ಕಳೆದ 1 ವರ್ಷಗಳಿಂದ ಅವರು ಅವರ ಮನೆ ಸುತ್ತಮುತ್ತಲಿನ ಮಣ್ಣಿನಿಂದಲೇ ಆಭರಣಗಳನ್ನು ತಯಾರಿಸಿ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ, ಹಾಗೂ ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ಆಸಕ್ತರಿಗೆ ಅದಕ್ಕೆ ಬೇಕಾದಂಥ ಕೋಚಿಂಗನ್ನು ಕೂಡ ಕೊಡ್ತಾ ಇದ್ದಾರೆ. ಅರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಈ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಜ್ಯೋತಿ ಮಲ್ಲೇಶ್ ಅವರೇ. ನಮಸ್ತೆ ಸರ್. ಅಂದಹಾಗೆ ಮೈಸೂರಿನಲ್ಲಿ ತಾವು ಈ ಮಣ್ಣಿನಿಂದ ತಯಾರಿಸಿದ ಆಭರಣಗಳನ್ನು ಮಾಡಿ ಕಳೆದ 1 ವರ್ಷದಿಂದ ಹೇಗೆ ನೀವು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ಸನ್ನು ಮಾಡಿದಿರಿ ಅನ್ನುವಂಥ ಕುತೂಹಲ ನಮ್ಮೆಲ್ಲರಿಗೂ ಇದೆ. ಇದು ಹೇಗೆ ಶುರು ಆಯಿತು? ಇದು ಹವ್ಯಾಸವಾಗಿ ಅಥವಾ ಹಾಬಿಯಾಗಿ ಶುರು ಮಾಡಿದ್ರಾ? ಹೇಗೆ ಈ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಬೇಕಂತ ತಮ್ಗೆ ಅನಿಸಿತ್ತು? ಈ ಒಂದು ಜರ್ನಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಖಂಡಿತ ಸರ್. ಸರ್ ಮೊದಲಿಗೆ ಹೀಗೆ ಯೂಟ್ಯೂಬ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಮನೆಯಲ್ಲಿರೋ ಲೇಡೀಸ್ಗೆ ಇದ್ದಿದ್ದೆ. ಸೊ ಹಾಗಾಗಿ ಮನೆಯಲ್ಲಿ ಮಿಕ್ಕ ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮಿಕ್ಕ ಟೈಮಲ್ಲಿ ಏನು ಮಾಡೋದು ಅನ್ನೋದು ತಲೆಯಲ್ಲಿ ಇದ್ದೇ ಇರ್ತಿತ್ತು ಸರ್ ಯಾವಾಗಲೂ. ಸೊ ಹಾಗಾಗಿ ಹೀಗೆ ಯೂಟ್ಯೂಬ್ ನೋಡಬೇಕಾದ್ರೆ ಮಣ್ಣಿನ ಜ್ಯುವೆಲ್ರಿ ಬಗ್ಗೆ ನೋಡಿದೆ, ಏನೋ ಇಂಟ್ರೆಸ್ಟ್ ಅನ್ನಿಸ್ತು. ಅದು ಹಾಗೇನೆ ಒಂದು ಸಾರಿ ಮಣ್ಣು ನೋಡಿದ್ರೆ ಅಟ್ರಾಕ್ಷನ್ನು, ಒಂದು ಸಾರಿ ತಗೊಳ್ಳೋರ್ಗೂ ಅಷ್ಟೇ ಅದು ಮಾಡೋರ್ಗೂ ಅಷ್ಟೇ. ಒಂದು ಸಾರಿ ಅದಕ್ಕೆ ಬಿದ್ದರೆ ಮತ್ತೆ ಮತ್ತೆ ಅದೇ ಬೇಕು ಅನಿಸುತ್ತೆ ಸರ್. ಶ್ರಮ ಕೇಳುತ್ತೆ ತುಂಬ, ಅದಕ್ಕೆ ತಕ್ಕ ಹಾಗೆ ಇನ್ಕಮ್ ಇದೆ ಸರ್ ಇದರಲ್ಲಿ. ಅವ್ರವ್ರ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು ಕಲಿಬೋದು ಸರ್. ಓಕೆ, ಈಗ ನೀವು ಹೇಳಿದ್ರೆ ಯೂಟ್ಯೂಬನ್ನು ನೋಡಿ ನೀವು ಕಲಿತ್ರಿ ಅಂತ. ಹಾಗಾದರೆ ಯಾರೆಲ್ಲ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ಅಂತ? ಸರ್ ಇದು ಯಾರು ಬೇಕಾದರೂ ಮಾಡ್ಬೋದು ಸರ್. ಇಂಥವ್ರೆ ಇಂಥದ್ದೇ ವಯಸ್ಸನವರು ಹೀಗೆ ಅಂತೇನು ಇದಕ್ಕೆ ಇದಿಲ್ಲ ಸರ್. ಒಂದು ಏನೋ ಹೇಳ್ತಾರೆ ಹಾಗೆ ಇಲ್ಲ, ಯಾರು ಬೇಕಾದರೂ ಕಲಿಬೋದು ಸರ್. ಇದು ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ, ಕಲಿತೀನಿ ಮಾಡ್ತೀನಿ ಅಂತ. ಓಕೆ, ನಿಮಗೆ ಹೇಗೆ ಗೊತ್ತಾಯಿತು ಈ ಮಣ್ಣಿನಿಂದ ತಯಾರಿಸುವ ಆಭರಣಗಳಿಗೆ ಒಂದು ಮಾರುಕಟ್ಟೆ ಇದೆ, ಅದನ್ನು ಖರೀದಿ ಮಾಡುವಂಥ ಗ್ರಾಹಕರು ಇರ್ತಾರೆ ಅನ್ನೋ ಅಂಶ ನಿಮಗೆ ಹೇಗೆ ಗೊತ್ತಾಯಿತು? ಸರ್ ಅದು ಕೂಡ ಮೊಬೈಲ್ನಿಂದನೇ. ಫಸ್ಟ್ಗೆ ಆ ವಿಡಿಯೋ ನೋಡಿದಾಗ ಏನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಏನೋ ವಿಶೇಷವಾಗಿ ಇದೆಯಲ್ಲ ಅನ್ನಿಸ್ತು. ಸೊ ಅದ್ರ ಪ್ರಕಾರನೇ ನಾನು ಸರ್ಚ್ ಮಾಡ್ತಾ ಹೋದೆ, ಗೂಗಲಲ್ಲಿ ಸರ್ಚ್ ಮಾಡ್ತಾ ಹೋದೆ, ಆ ಜ್ಯುವೆಲ್ರೀಸ್ ಬಗ್ಗೆ ಸರ್ಚ್ ಮಾಡಿದೆ. ಒಂದು ಸ್ವಲ್ಪ ದಿನ ನಾನು 1 or 2 months ಅದನ್ನು ರಿಸರ್ಚ್ ಮಾಡೋದಕ್ಕೆ ತಗೊಂಡೆ. ಎಲ್ಲೆಲ್ಲಿ ನಡೀತಾ ಇದೆ, ಅದ್ರ ಮಾರ್ಕೆಟಿಂಗ್ ಹೆಂಗಿದೆ, ಅದು ಪ್ರೊಸೀಜರ್ ಹೇಗಿರುತ್ತೆ ಎಲ್ಲ ತಿಳ್ಕೊಂಡೆ ಸರ್. ಮೊದಲಿಗೆ ತಿಳ್ಕೊಂಡೆ, ಗ್ಲ್ಯಾನ್ಸ್ ಮಾಡಿಕೊಂಡೆ ಕರೆಕ್ಟಾಗಿ. ಹೌದು ಇದರಲ್ಲಿ ಫ್ಯೂಚರ್ ಇದೆ ಅನ್ನಿಸ್ತು. ಮೊದಲಿಗೆ ನನಗೆ ಇದು ಮಾರ್ಕೆಟ್ ಮಾಡಬೇಕು ಅದೇನಿರಲಿಲ್ಲ ಸರ್. ಸುಮ್ಮನೆ ನನ್ನ ಟೈಮ್ ಪಾಸ್ಗೆ ಅಂತ ಹೇಳಿಬಿಟ್ಟು ನನ್ನ ಖುಷಿಗೆ ನಾನು ಹಾಕೊಳ್ಳೋದಕ್ಕೆ ಅಂತೇಳಿ ಶುರು ಮಾಡಿದ್ದು ಸರ್. ಅದು ಹೋಗ್ತಾ ಹೋಗ್ತಾ ಅದು ಕೇಳೋದಕ್ಕೆ ಶುರು ಮಾಡೋದು. ತೊಗೊಂಡವರು ನಮಗೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಟಿವ್ಗೆ ಹಂಗೆ ಕೇಳೋದಕ್ಕೆ ಶುರು ಮಾಡಿದ್ರು.
ಸೊ ಆವಾಗ ಇದ್ರ ಮಾರ್ಕೆಟಿಂಗ್ ಎಷ್ಟಿದೆ ಏನು ಅನ್ನೋದು ಗೊತ್ತಾಯಿತು ಸರ್. ಆಮೇಲೆ ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋದೆ. ಹೌದು, ನಮ್ಮ ಕರ್ನಾಟಕದಲ್ಲಿ ಇದು ಆರ್ಟಿಸ್ಟ್ ತುಂಬ ಬೆರಳೆಣಿಕೆ ಅಷ್ಟು ಅಂತ ಹೇಳ್ತೀವಲ್ಲ ಅಷ್ಟಿದ್ದಾರೆ. ಅದರಲ್ಲೂ ಫುಲ್ ಫಿನಿಶಿಂಗ್ ಅಂತ ಕೊಡೋರು ತುಂಬ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವ್ರವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡು. ಅವ್ರಿಗೆ ಆಯಿತು, ಕರೆಕ್ಟಾಗಿ ಬಂತು, ಇದು ಕಲೆ ಕೈ ಹಿಡೀತು, ಇದೊಂದು ಕಲೆ ಅಂತ ಸರ್, ಅದು ಕೈ ಹಿಡೀತು ಅಂತ ಹೇಳಿದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಸರ್ ಇದರಲ್ಲಿ. ಓಕೆ, ಸೊ ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಈ ಮಣ್ಣಿನಿಂದ ಆಭರಣಗಳನ್ನು ಹೇಗೆ ತಯಾರಿಸಬೇಕು ಅಂತ ಹೇಳ್ತೀರಾ ಅಂತ? ಸರ್ ಏನಿಲ್ಲ ಸರ್, ಅದು ನ್ಯಾಚುರಲ್ ಕ್ಲೇ, ಇದಕ್ಕೇನು ನಾವು ರಿಕ್ವೈರ್ಮೆಂಟ್ ಇಲ್ಲ. ನಾವು ತಗೊಬೇಕು, ಇದು ಕ್ಲೇ ಪರ್ಚೇಸ್ ಮಾಡಬೇಕು, ಇನ್ವೆಸ್ಟ್ಮೆಂಟು ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಸರ್. ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ಮಾಡಿದಾಗ ಕರೆಕ್ಟ್ ಇದಾಗುತ್ತೆ, ಮಾಡ್ಬೋದು ಅಂತ ಅನಿಸುತ್ತೆ ಸರ್. ಮೇಡಮ್, ಇವಾಗ ಇದನ್ನು ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಏನೆಲ್ಲ ಸ್ಕಿಲ್ ಬೇಕು ಅಂತ ಹೇಳ್ತೀರಾ ಅಂತ? ಸರ್, ಮೊದಲಿಗೆ ನಾವು ಕಸ್ಟಮರ್ನ ಹೇಗೆ ಅಪ್ರೋಚ್ ಮಾಡ್ತೀವಿ, ಇದ್ರ ವಿಶೇಷತೆಗಳನ್ನ ಹೇಳಬೇಕು, ಹಿಂಗಿದೆ ಅಂತ, ನಾವು ಹೆಂಗೆ ತೊಗೊಂಡೋಗ್ತೀವಿ ಅಂತ. ಅದರಲ್ಲಿ ನನಗಿದು ಜಾಸ್ತಿ ಏನಕ್ಕೆ ರೀಚ್ ಆಯ್ತು ಅಂತಂದರೆ, ಇದು ಒಳ್ಳೆ ಇದು ಸರ್, ಇದು ಏನೋ ಒಂದು ಆರ್ನಮೆಂಟ್ಸ್ ಏನಿದೆ ಇದು ತುಂಬ ಸೆಳೆಯುತ್ತೆ. ಒಂದು ಕಾಟನ್ ಸ್ಯಾರಿ ಮೇಲಾಗಿರ್ಬೋದು, ಕುರ್ತಾ ಮೇಲಾಗಿರ್ಬೋದು, ರೇಷ್ಮೆ ಸೀರೆ ಮೇಲಾಗಿರ್ಬೋದು, ಇದು ಹಾಕೊಂಡ್ರೆ ಏನೋ ಯೂನಿಕ್ ಲುಕ್ ಕೊಟ್ಬಿಡುತ್ತೆ ಸರ್. ಅದು ಒಂದು ಸಾರಿ ನೋಡಿದ್ರೆ ನಾವು ಇನ್ನೊಂದು ಸಾರಿ ನೋಡಬೇಕು ಅನ್ನೋ ಮಟ್ಟಕ್ಕೆ ಇದು ಸೆಳೆಯುತ್ತೆ ಸರ್. ಸೊ ಹಾಗಾಗಿ ಇದು ಆಟೋಮೆಟಿಕ್ಕಾಗಿ ಒಂದು ಸಾರಿ ಹಾಕ್ಕೊಂಡ್ರೇ ಸಾಕು ಸರ್, ಅದು ಸ್ಪೆಷಲ್ ಅನ್ಸ್ಕೋತಾರೆ ಹಾಕೊಂಡವರು ಮಾಡೋರು ಎಲ್ಲ ಸ್ವಲ್ಪ. ಓಕೆ, ಸೊ ಈ ಆಭರಣಗಳ ಬಗ್ಗೆ ನೀವೇ ತಯಾರಿಸಿದೆ, ಇದು ಇದರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ನಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು. ಖುಷಿ ಆಗುತ್ತೆ ಸರ್, ಈ ಥರ ಒಂದು ಮಣ್ಣಿಂದ ಇಂಥದ್ದೊಂದು ಔಟ್ಪುಟ್ ತೆಗಿಬೇಕು ಅಂದಾಗ ಏನೋ ಒಂದು ಖುಷಿ ಇದೆ ಸರ್. ಓಕೆ, ಅಲ್ಲ ನಾನು ಕೇಳ್ತಾ ಇರೋದು ಯಾವೆಲ್ಲ ಆಭರಣಗಳನ್ನು ತಯಾರಿಸ್ಬೋದು ಅಂತ ವಿವರಿಸಿ ಸರ್. ಅದು ಹೆಂಗೆ ಅಂತ ಹೇಳಿದ್ರೆ, ಇದರಲ್ಲಿ 2 ಥರ ಜ್ಯುವೆಲರ್ಸ್ ಬರುತ್ತೆ ಸರ್. ಒಂದು ಮೋಲ್ಡಿಂದ ಮಾಡುವಂಥದ್ದು, ಇಲ್ಲಿದೆಯಲ್ಲ ಸರ್, ಇದು ಮೋಲ್ಡಲ್ಲಿ ಬರುತ್ತೆ ಸರ್. ಇದು ಔಟ್ಪುಟ್ ಬಂದಾಗ ಇದು ನಾವು ಏನು ದೇವಿ ಇದೆ ಆ ದೇವಿದು ಸ್ವಲ್ಪ ಮೇಲೆ ಎತ್ತರಿಸ್ಕೋಬೇಕಾಗುತ್ತೆ ಸರ್. ಒಂದು ಶೇಪ್ ಸಿಗುತ್ತೆ ನಮಗೆ ಪರ್ಟಿಕ್ಯುಲರ್ ಆಗಿ, ಆ ಫೇಸು ಅದು ಎಲ್ಲ ನಾವು ಸಣ್ಣ ಪುಟ್ಟ ಟೂಲ್ಸು, ಮನೇಲಿ ಸಿಗೋ ಸಣ್ಣ ಪುಟ್ಟ ಥಿಂಗ್ಸನ್ನೇ ಟೂಲ್ಸ್ ಥರ ಯೂಸ್ ಮಾಡಿಕೊಂಡು ಸ್ವಲ್ಪ ಎತ್ತರಿಸ್ಕೋಬೇಕಾಗುತ್ತೆ ಸರ್. ಆಮೇಲೆ ಈ ಥರ ಎಲ್ಲ ಗೆಜ್ಜೆ ಎಲ್ಲ ಮಾಡಿಕೊಂಡು, ಫಸ್ಟ್ಗೇನೆ ನೈಕ್ರೋಮ್ ವೈರ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಗೆಜ್ಜೆ ಎಲ್ಲ ಮಾಡಿಕೊಂಡು ಅದಕ್ಕೆ ಫಿಕ್ಸ್ ಮಾಡಿ, ಇದು ಜುಮ್ಕಾ ಮೋಲ್ಡ್ ಅಂತ ಸಿಗುತ್ತೆ ಸರ್. ಇದು ಎಕ್ಸ್ಟ್ರಾ ಕ್ರಿಯೇಟಿವಿಟಿ, ಜಸ್ಟ್ ಇಷ್ಟು ಮೋಲ್ಡ್ ಬರುತ್ತೆ, ಇದು ಒಂದು ರೀತಿ ಜುಮ್ಕಾ ಮೋಲ್ಡಿಂದ ಮಾಡಿ ಹಾಕೊಳ್ಳೋದು ಸರ್. ಇದು ಅಷ್ಟೇ, ನವಿಲ್ದು ಪೀಸ್, ಸಣ್ಣ ಪುಟ್ಟ ಪೀಸಸ್ ರೆಡಿ ಮಾಡ್ಕೊಳ್ಳೋದು ಸರ್. ರೆಡಿ ಮಾಡಿಕೊಂಡು ಲಾಸ್ಟ್ಗೆ ಬೇಕ್ ಮಾಡಿ, ಅದು ಕಲರಿಂಗ್ ಮಾಡಿ, ಲಾಸ್ಟ್ ಒಂದು ವಾರ್ನಿಷ್ ಆದಮೇಲೆ ಒಂದು ಔಟ್ಪುಟ್ ಈ ರೀತಿ ಬರುತ್ತೆ ಸರ್. ಇದೆಲ್ಲ ಹ್ಯಾಂಡ್ ವರ್ಕ್ ಸರ್. ಇದು ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು ನಮ್ಗೆ ಬೇಕಾ ಶೇಪು, ಇವಾಗ ಒಂದು ಕಸ್ಟಮರ್ ಕೇಳ್ತಾರೆ ನನಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬೇಕು, ಹಾರ್ಟ್ ಶೇಪ್ ಬೇಕು ಅಂತ ಕೇಳ್ತಾರೆ. ಇಲ್ಲ ಒಂದು ಸ್ಯಾರಿ ಕಳಿಸಿ ಅದಕ್ಕೆ ಮ್ಯಾಚ್ ಮಾಡಿ ಅದ್ರ ಮೇಲೆ ಏನು ಪ್ರಿಂಟ್ ಇದೆ ಸೇಮ್ ಪ್ರಿಂಟ್ ಜ್ಯುವೆಲ್ರಿ ಬೇಕಂತ ಕೇಳ್ತಾರೆ. ಅದು ನಾವು ಪರ್ಟಿಕ್ಯುಲರಾಗಿ ಅದು ಏನು ಇದೆ ಅದ್ರ ಮೇಲೆ, ಆ ಸ್ಯಾರಿ ಮೇಲೋ ಡ್ರೆಸ್ ಮೇಲೋ ಏನು ಡಿಸೈನ್ ಇದೆ ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಆ ಡಿಸೈನ್ ಫಸ್ಟ್ಗೆ ಡ್ರಾಯಿಂಗ್ ಮಾಡ್ಕೋತೀವಿ ಸರ್. ಆ ಡ್ರಾಯಿಂಗನ್ನ ಸೇಮ್ ಕ್ಲೇಯಲ್ಲಿ ಔಟ್ಪುಟ್ ತೊಗೋತೀವಿ ಸರ್. ತೊಗೊಂಡು ಅದನ್ನು ಬೇಕ್ ಮಾಡಿ ಅದಕ್ಕೆ ಏನು ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಇರುತ್ತೆ ಅದಾಕಿ ಒಂದು ಜ್ಯುವೆಲ್ರಿ ಅಂತ ರೆಡಿ ಮಾಡ್ತೀವಿ ಸರ್. ಮ್ಯಾಚಿಂಗ್ ಇರುತ್ತೆ. ಈ ಪುಟ್ ಇಯರಿಂಗ್ಸು ಅಷ್ಟೇ ಸರ್. ಸಣ್ಣ ಪುಟ್ಟ ಕಾಲೇಜಿಗೆ ಹೋಗೋ ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳು ಆ ಥರ ಎಲ್ಲ ತಗೋತಾರೆ ಸರ್. ಆರಾಮಾಗಿ ಹೋಗುತ್ತೆ ಸರ್. ಈ ಥರ ನೀವು ಕೊರಳಿಗೆ ಹಾಕೊಂಡಿರೋ ಹಾರ ಕೂಡ ಅದೇ ನೀವೇ ತಯಾರಿಸಿದ್ದೆ, ಹೆಂಗೆ ಅದ್ರ ಬಗ್ಗೆ ಹೇಳ್ತೀರಾ ಅಂತ? ಯಾವಾಗ ಶುರು ಮಾಡಿದ್ರಿ, ಎಷ್ಟು ಟೈಮ್ ಬೇಕಾಯ್ತು ಸರ್? ಇದು ಕ್ಲೇ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 8 ಡೇಸ್ ಪ್ರೋಸೆಸ್ ಸರ್. ನಾನು ಮಾಡೋದು ಕ್ಲೇ ರೆಡಿ ಮಾಡ್ಕೊಳ್ಳೋದು, ನಾನು ಮಾಡೋ ಪ್ರೊಸೀಜರು 8 ಡೇಸು, ಅಂದರೆ ಸಿಂಪಲ್ ಮೆಥಡು. ಸೊ ಹಾಗಾಗಿ ಮಣ್ಣನ್ನು ನೆನೆಸಿ ಅದರಿಂದ ಗಟ್ಟಿಯಾಗಿ ಬರೋ ಅಂಥದ್ದು ನೀರು, ಗಟ್ಟಿಯಾಗಿ ಬರೋ ನೀರನ್ನ ಒಂದು ಕಡೆ ಹಾಕ್ತಾ ಹೋದರೆ ಫಿಲ್ಟ್ರ್ ಮಾಡ್ಕೋಬೇಕು ಸರ್. ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಅದೆಲ್ಲ ತೆಗೆದು ಒಂದು ಬಟ್ಟೆ ಬ್ಯಾಗಲ್ಲಿ ಹಾಕಿ ಕೆಳಗಡೆ ಬಂದ ನೀರನ್ನು ಹಾಗೆ ಸ್ಟೇಬಲಾಗಿ ಇಡಬೇಕು ಸರ್. ಒಂದು 24 ಅವರ್ಸು ಹೋಗಿ ಮೇಲ್ಗಡೆ ತಿಳಿ ಬಂದ ನೀರನ್ನು ತೆಗಿತಾ ಹೋಗೋದು ಸರ್. ಲಾಸ್ಟಲ್ಲಿ ಪಲ್ಪಿಯಾಗಿ ಉಳ್ಕೊಳ್ಳುತ್ತೆ ಸರ್. ಅದನ್ನು ಬಿಸಿಲಲ್ಲಿ ಹರಡಿ, ಸಂಡಿಗೆ ಥರ ಹರಡಿ ನೀಟಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾದಿ ಎತ್ತಿಟ್ಕೊಳ್ಳೋದು ಸರ್. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ತುಂಬ ಅಲ್ಲ. ಕ್ಲೇ ಒಳಗಡೆ ಹಾಕಬಾರ್ದು, ಮೇಲ್ಗಡೆ. ನಾವು ಶೇಪ್ ಕೊಟ್ಕೋಬೇಕಾದ್ರೂ ಅಷ್ಟೇ ಸರ್. ಈ ಥರ ಜುಮ್ಕಾ ಮೋಲ್ಡ್ ಅಂತ ಬರುತ್ತೆ, ಸಿಗುತ್ತೆ, ಒಂದು 30 ರೂಪೀಸ್ಗೆಲ್ಲ ಸಿಗುತ್ತೆ ಸರ್. ಈ ಥರದ್ರಲ್ಲಿ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ಗೆ. ಯಾಕಂದರೆ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಈ ಗೆಜೆ ಎಲ್ಲ ಮಾಡಿದ್ದೀನಲ್ವಾ, ಸೇಮ್ ಮೆಜರ್ಮೆಂಟ್ ಬರಬೇಕಲ್ವಾ. ಈ ಥರ 2ನೇ ಹೊಲ್ದು ತೊಗೊಂಡ್ರೆ, ಅಳತೆ ತೊಗೊಂಡ್ರೆ ಮಣ್ಣು ಅದರಲ್ಲೇ ಮಾಡೋದು. ಒಂದು ಜುಮ್ಕಾ ಬೇಕು ಶೇಪ್ ಅಂದರೆ ಜುಮ್ಕಾ ಶೇಪ್ ಇದರಲ್ಲಿ ತೊಗೊಳ್ಳೋದು, ಆ ಥರ ಬರುತ್ತೆ ಸರ್. ಓಕೆ, ಈ ಮೌಲ್ಡ್ ಇದೆಲ್ಲ ಎಲ್ಲಿ ಸಿಗುತ್ತೆ ಬೇಕಾದಂಥ ಮೆಟೀರಿಯಲ್? ಅದು ಆನ್ಲೈನಲ್ಲಿ ಸಿಗುತ್ತೆ ಸರ್, ವೆಬ್ಸೈಟ್ಗಳಿದೆ, ಎಲ್ಲ ಥರ ಮೌಲ್ಡ್ಸು ಸಿಗುತ್ತೆ ಸರ್, ಅವೈಲಬಲ್ ಇದೆ. ಓಕೆ,
ಮತ್ತು ತಾವು ಈಗ ಹೇಳಿದ್ರಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಮಾರ್ಕೆಟ್ ನೀವು ಮಾಡಿದಿರಿ ಅಂತ, ಮತ್ತು ಅದರ ಬಗ್ಗೆ ಹಾಗೂ ಇದ್ರಲ್ಲಿ ಮಾರ್ಜಿನ್ ಎಷ್ಟು ಸಿಗುತ್ತೆ ಅಂತ ಹೇಳ್ತೀರಾ ಅಂತ? ಸರ್, ಇದು ಹ್ಯಾಂಡ್ ಮೇಡ್ ಅಂತ ಬಂದಾಗ, ಅದರಲ್ಲೂ ಈ ಥರ ಕ್ಲೇ ಜ್ಯುವೆಲ್ರಿ ಅಂತ ಬಂದಾಗ ಸರ್, ಒಂದು 30% ಇನ್ವೆಸ್ಟ್ಮೆಂಟ್ ಇದ್ದರೆ 70% ಶ್ರಮ ಇರುತ್ತೆ ಸರ್. ಶ್ರಮ ಹಾಕಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಆರಾಮಾಗಿ ಬಿಸ್ನೆಸ್ ಆಗಿ ಮಾಡ್ಕೋಬೋದು, ಒಳ್ಳೆ ಫ್ಯೂಚರ್ ಕೂಡ ಇದೆ ಸರ್. ಓಕೆ ಓಕೆ. ಸೊ ಈಗ ಆನ್ಲೈನ್ ಮಾರ್ಕೆಟಿಂಗ್ ಅಂದರೆ ಯಾವ ರೀತಿ ನೀವು ಡೆವಲಪ್ ಮಾಡಿದ್ದೀರಿ ಅಂತ? ಸರ್, ನನಗೆ ಸ್ವಲ್ಪ ರೈಟಿಂಗ್ ಸ್ಕಿಲ್ ಇತ್ತು. ಸೊ ಹಾಗಾಗಿ ಒಂದು ಜ್ಯುವೆಲ್ರಿ ಮಾಡಿದ್ರೆ ಆ ಜ್ಯುವೆಲ್ರಿ ಇಟ್ಟು ಅದ್ರ ಬಗ್ಗೆ ಒಂದು 4 ಲೈನ್ ಬರೆಯೋದು, ಅದು ಅಟ್ರಾಕ್ಷನ್ ಆಯಿತು. ಓಕೆ, ಅಂದರೆ ಬರೋದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟರ್, ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಅದನ್ನು ಹಾಕಿದ್ರಿ ಅಂತ? ಹೌದು. ಹಾಗಾಗಿ ವಾಟ್ಸಪ್ ಗ್ರೂಪು ಅದರಲ್ಲಿ ತುಂಬ ಹೋಗುತ್ತೆ ಸರ್ ನಾನು. ಹಾಂ ಹಾಂ ಹಾಂ. ಸೊ ಅಲ್ಲಿಂದ ಗ್ರಾಹಕರು ಏನು ಆಸಕ್ತಿ ಇದೆ ಅದ್ರ ಬಗ್ಗೆ ಅವರು ಕ್ವೆಶ್ಚನ್ ಮಾಡ್ತಾರೆ, ತಗೋತಾರೆ. ಮತ್ತೆ ಒಂದು ಸಾರಿ ತಗೊಂಡವ್ರು ಹೇಳಿದ್ನಲ್ಲ ಸರ್, ಇದು ಒಂದು ಸಾರಿ ತಗೊಂಡವರು ಬಿಡಲ್ಲ ಸರ್, ನೆಕ್ಸ್ಟ್ ತಗೋತಾರೆ. ಅದು ಹಂಗಿದೆ, ಅದ್ರದ್ದು ಲುಕ್ ಹಂಗೆ ಕೊಡುತ್ತೆ. ಅದು ಸಾಮಾನ್ಯವಾಗಿ ಈ ಥರದ ಮಣ್ಣಿನ ಆಭರಣಗಳನ್ನು ಯಾರು ಖರೀದಿಸ್ತಾರೆ ಸರ್? ಇದು IT ಫೀಲ್ಡಲ್ಲಿರೋರು, ದೊಡ್ಡ ಒಳ್ಳೆ ಪೊಸಿಷನಲ್ಲಿರೋರು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಇದ್ರ ಮೇಲೆಲ್ಲ ತುಂಬ ಯೂನಿಕ್ ಲುಕ್ ಕೊಡುತ್ತೆ. ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸರ್, ಒಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ಸರ್, ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋದು, ಮತ್ತು ಕ್ಯಾಮ್ರಾಕ್ಕೆ ಯಾವುದಕ್ಕೂ ರಿಫ್ಲೆಕ್ಟ್ ಆಗಲ್ಲ. ಮೆಟಲ್ ಜ್ಯುವೆಲರ್ಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ, ಅಷ್ಟು ಲುಕ್ ಕೊಡೋದಿಲ್ಲ ಸರ್ ಅದು. ಸೊ ಹಾಗಾಗಿ ಇದಕ್ಕೆ ತುಂಬ ಒಳ್ಳೆ ಮಾರ್ಕೆಟ್ ಇದೆ. ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋರು ಅದು ಮೋಲ್ಡ್ ಜ್ಯುವೆಲ್ರಿ ಪ್ರಿಫರ್ ಮಾಡ್ತಾರೆ ಸರ್. ಈ ಡ್ರಾಮಾ ಆರ್ಟಿಸ್ಟು ಮತ್ತು ಈ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ಈ ಥರ ಸ್ಟೇಜ್ ಶೋ ಈ ಥರ ಕೊಡೋರೆಲ್ಲ ಜಾಸ್ತಿ ಈ ಥರ ಮೋಲ್ಡ್ ಜ್ಯುವೆಲರ್ಸನ್ನ ಪರ್ಚೇಸ್ ಮಾಡ್ತಾರೆ ಸರ್. ಓಕೆ. ಸೊ ಈಗ ₹1,000 ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಖಂಡಿತ ಮಾಡ್ಬೋದು ಅಂತ ಹೇಳ್ತೀರಾ? ಏನು ಹೇಳ್ತೀರಿ? 100 ಮಾಡ್ಬೋದು ಸರ್. ಓಕೆ, ಅದಕ್ಕೆ ನೀವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದೀರಾ. ಹೌದು ಸರ್. ಮೇಡಮ್, ಇದು ಹವ್ಯಾಸವಾಗಿ ಶುರು ಮಾಡ್ಬೋದು ಅಂತ ಹೇಳಿದ್ರಿ, ಜೊತೆಗೆ ಒಳ್ಳೆ ಒಂದು ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಹಾಗಿದ್ರೆ ಇದರಲ್ಲಿ ಮಾರ್ಜಿನ್ ಎಷ್ಟಿರುತ್ತೆ ಅಂತ ಹೇಳ್ತೀರಾ ಅಂತ? ಸರ್, ಅಪ್ ಟು 70% ಮಾರ್ಜಿನ್ ಇಡ್ಬೋದು ಸರ್. ನಾವು ಶ್ರಮ ಕೂಡ 70% ಹಾಕಿರ್ತೀವಿ, ಅದೇ ತಕ್ಕ ಪ್ರತಿಫಲ ಅದು ಸಿಗುತ್ತೆ ಸರ್ ಇದರಲ್ಲಿ. ಸೊ ಅಂದ್ರೆ 70% ಪ್ರಾಫಿಟ್ ಅನ್ನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು? ಹೌದು ಸರ್, ಖಂಡಿತವಾಗಿ. ಅದು ಶ್ರಮ ಕೊಟ್ಟಿರ್ತೀವಿ ಸರ್, ಆ 70%ಗೆ ಸರಿ ಸಮವಾದ ಶ್ರಮ ಹಾಕಿರ್ತೀವಿ. ಸೊ ಒಂದ್ ಕಡೆ ಶ್ರಮ, ಕ್ರಿಯೇಟಿವಿಟಿ ಇದೆಲ್ಲ ಬೇಕು, ಹಾಗಿದ್ರೆ 70% ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತೀವಿ. ಸಿಗುತ್ತೆ. ಇನ್ನು ಇದರಲ್ಲಿರುವಂತಹ ಸವಾಲುಗಳ ಬಗ್ಗೆ ಮಾತಾಡೋದಿದ್ರೆ ಏನ್ ಹೇಳ್ತೀರಿ? ಸರ್, ಇದು ಪ್ರೊಸೀಜರ್ ಬಂದು ಕಲಿಯೋ ತನಕ ಟಫ್ ಇದೆ ಸರ್. ಒಂದೊಂದು ಹಂತದಲ್ಲೂ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಸರ್. ಕ್ಲೇ ರೆಡಿ ಮಾಡ್ಕೊಳ್ಳುವಾಗ ಹೇರ್ ಸೇರ್ಕೋಬಾರ್ದು, ಕ್ಲೇ ಒಳಗಡೆ ಹೇರ್ ಬಬಲ್ಸ್ ಸೇರ್ಕೊಂಡ್ರೆ ನಾವು ಕ್ಲೇನ ಬೇಕಿಂಗ್ ಇಡ್ತೀವಿ ನೋಡಿ, ಒಂದು ಶೇಪ್ ಕೊಟ್ಟು, ಜ್ಯುವೆಲ್ರಿ ಶೇಪ್ ಕೊಟ್ಟು ಅದು ಬೇಕಿಂಗ್ ಇಟ್ಟಾಗ ಪಟಾಕಿ ಥರ ಸಿಡಿಯುತ್ತೆ ಸರ್. ನೆಕ್ಸ್ಟು ಓವರ್ ಹೀಟ್ ಆದರೂ ಸಿಡಿಯುತ್ತೆ ಸರ್. 2. ಥರ್ಡ್ ಬಂದು ಲಾಸ್ಟು ವಾರ್ನಿಷು ಮತ್ತು ಪೇಂಟಿಂಗು, ಫಿನಿಶಿಂಗ್ ಇರಬೇಕು ಸರ್. ಇದನ್ನು ನೀಟಾಗಿ ನಾವು ಕಲ್ತ್ಕೊಂಡ್ರೆ ಆರಾಮಾಗಿ, ಅದು ಕಲಿಯೋ ತನಕ ಅಷ್ಟೇ ಸರ್ ಶ್ರಮ, ಆಮೇಲೆ ಆರಾಮಾಗಿ ಬರುತ್ತೆ. ಎಷ್ಟೇ ಶ್ರಮ ಅನಿಸಿದ್ರು ಅವ್ರು ಪ್ರೀತಿ ಪಟ್ಟು ಮಾಡ್ತಾ ಇರ್ತೀವಿ. ಸೊ ನಮಗೆ ಗೊತ್ತಾಗಲ್ಲ ಸರ್, ಅಷ್ಟೊಂದು ಸ್ಟ್ರೈನ್ ಆಗುತ್ತೆ, ಏನೂ ಗೊತ್ತಾಗಲ್ಲ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.